ಇದು ಬಾಕ್ಸ್ ಏನ್ ಸರ್? ಸರ್ ಇದು ನೋಡಿ ಗ್ರೋಯಿಂಗ್ ಕಿಟ್ ಸರ್ ಇದು. ಈಗ ಸಿಟಿ ಲೆವೆಲ್ ಇರೋರಿಗೆ ನಾವು ಗ್ರೋಯಿಂಗ್ ಕಿಟ್ ಅಂತ, ಮಶ್ರೂಮ್ ಗ್ರೋಯಿಂಗ್ ಕಿಟ್ ಅಂತ ಹೇಳಿ. ಸೊ ಇದೇನಂದ್ರೆ ಸಿಟಿ ಲೆವೆಲ್ ಅಲ್ಲಿ ಇರೋರಿಗೆ ನಾವು ನಾರ್ಮಲ್ ಏನಂದ್ರೆ ಅಲ್ಲಿ ಹುಲ್ಲು ಸಿಗಲ್ಲ, ರಾ ಮೆಟೀರಿಯಲ್ ಸಿಗಲ್ಲ, ಬೀಜ ತರಬೇಕು ಅಂದ್ರೆ ಒಂದೊಂದು ಕೆಜಿ ಗಟ್ಟಲೆ ತಗೋಬೇಕು ಅಂತಾರೋದಾ. ಅದ್ರ ಬದಲಾಗಿ ಈ ತರ ಗ್ರೋಯಿಂಗ್ ಕಿಟ್ ತಗಂತೀನಿ ಅಂದ್ರೆ ಇದು ಇನ್ಸ್ಟ್ರಕ್ಷನ್ ನೋಡಿ ಇಲ್ಲಿ ಬರ್ದಿದ್ದೀನಿ ಆಲ್ರೆಡಿ ಸರ್ ಇನ್ಸ್ಟ್ರಕ್ಷನ್. ಇದೇನಂದ್ರೆ ಇಲ್ಲಿ ಕಟ್ಟ ಬಾಕ್ಸ್ ಇರುತ್ತೆ, ಇದನ್ನ ಫ್ಲಿಟ್ ಮಾಡೋದು. ಫ್ಲಿಟ್ ಮಾಡಿ ಒಂದು ಬ್ಲೇಡ್ ಇರುತ್ತೆ ಒಳಗಡೆ, ಒಂದು ಟ್ಯೂಬ್ ಕೂಡ ಇರುತ್ತೆ. ಅದ್ ತಗೊಂಡು ಇದನ್ನ ಕಟ್ ಮಾಡ್ತೀವಿ. ಒಳಗಡೆ ಒಂದು ಪ್ಲಾಸ್ಟಿಕ್ ಇರುತ್ತೆ, ಅದನ್ನ ಕಟ್ ಮಾಡಿ ಅದ್ರೊಳಗೆ ಒಂದು ಬಾಟಲ್ ಇರುತ್ತೆ, ನೀರ್ ಹಾಕ್ಬಿಟ್ಟು ಡೈಲಿ 2 ಸ್ಪ್ರೇ ಕೊಡ್ತೀವಿ ಅದಕ್ಕೆ, 2 ಇಂದ 3 ಸ್ಪ್ರೇ. ಮನೆಯಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ, ತಂಪು ಇರುತ್ತಲ್ಲ ಆ ಜಾಗಕ್ಕೆ ಇದನ್ನ ಇಟ್ಟಿರ್ತೇವೆ. ಇದು ಫಸ್ಟ್ ಫ್ರೂಟಿಂಗ್ ಬಂದ್ರೆ ನಮಗೆ 7 to 8 ಡೇಸ್ ಗೆ ಫಸ್ಟ್ ಫ್ರೂಟಿಂಗ್ ಬರುತ್ತೆ. ಇಲ್ಲಿಂದ ಮಶ್ರೂಮ್ ಬರುತ್ತೆ, ಈ ತರ ಮಶ್ರೂಮ್ ಬರುತ್ತೆ. ಅದನ್ನ ಕಟ್ ಮಾಡ್ಕೊಂತೀವಿ. ಆಮೇಲೆ ಇದನ್ನ ಓಪನ್ ಮಾಡ್ಬಿಟ್ಟು ಓಪನ್ ಮಾಡ್ತೀವಿ. ಓಪನ್ ಒಳಗಡೆ ಬ್ಯಾಗ್ ನ ಸೈಡಿಗೆ ಇಟ್ಟು ಮತ್ತೆ ಅದಕ್ಕೆ ಎಲ್ಲಿ ಬ್ಲೇಡ್ ಹಾಕಿ ಮತ್ತೆ ಅದಕ್ಕೆ ವಾಟರ್ ಕೊಟ್ರೆ ಮತ್ತೊಂದ್ 2 ಫ್ರೂಟಿಂಗ್ ಬರುತ್ತೆ. ಆತರ ಮನೇಲೆ ಬೆಳ್ಕೊಳ್ಳೋಕೋಸ್ಕರ ಈ ತರ ಗ್ರೋಯಿಂಗ್ ಕಿಟ್ ಅಂತ ರೆಡಿ ಮಾಡಿದೀವಿ ನಾವು. ಈ ಟೋಟಲ್ ಆಗಿ ಒಂದು ಈ ಕಿಟ್ ಅಲ್ಲಿ ಎಷ್ಟು ಮಶ್ರೂಮ್ ಬರ್ತದೆ ಸರ್? ಸರ್ 400 to 500 ಗ್ರಾಮ್ಸ್ ಬರುತ್ತೆ ಸರ್, ಒಂದ್ ಕಟ ಒಂದ್ ಎಲ್ಲ ಸೇರಿಸಿ. ಒಂದ್ ಟೈಮಿಗೆ ನಮಗೆ 200 ಗ್ರಾಮ್ ಸಾಕು, ಒಂದ್ 2-3 ಜನ ಊಟ ಮಾಡಕ್ಕೆ 200 ಗ್ರಾಮ್ ಸಾಕು. ಆ ತರದ್ ಏನಂತ ಒಂದ್ 2 ಇಂದ 3 ಸರಿ ಬರುತ್ತೆ ಬ್ಯಾಗ್ ಇಂದ. ಎಷ್ಟು ದಿನದೊಳಗೆ ಬರುತ್ತೆ ಸರ್? ಸರ್ ಇದು ವಿತಿನ್ 35 ಡೇಸ್ ಬೇಕು ಇದಕ್ಕೆ ಪೂರ್ತಿ ಕಟಾವ್ ಮುಗಿಬೇಕಾರೆ. 35 ಡೇಸ್ ಬೇಕು. ಈಗ ಹೊರಗಡೆ ಮಾರ್ಕೆಟ್ ಇಂದ ತರ ಬದಲು ತಾವೇ ಮನೇಲಿ. ಈಗ ಕೆಲವೊಬ್ಬರಿಗೆ ಹೋಮ್ ಗಾರ್ಡನಿಂಗ್ ಇರುತ್ತೆ, ಹೋಮ್ ಗಾರ್ಡನಿಂಗ್ ಮಾಡ್ಕೊಂಡು ಅಡಿಗೆ ಮಾಡ್ಬೇಕು, ಮೆಣಸಿನಕಾಯಿ ಎಲ್ಲ ಮೇಲೆ ತರಕಾರಿ ಮೇಲ್ಗಡೆ ಬೆಳಿತಿರ್ತಾರೆ ಮನೆ ಮೇಲ್ಗಡೆ. ಅದ್ರ ಬದಲಾಗಿ ಮಶ್ರೂಮ್ ಕೂಡ ಮನೇಲೆ ಬೆಳ್ಕೋಬಹುದು ಅನ್ನೋ ಕಾರಣಕ್ಕೆ ನಾವ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಒಳ್ಳೆ ಐಡಿಯಾ ಸರ್. ಸರ್ ಮತ್ತೆ ಇನ್ನೊಂದು ಹೆಣ್ಮಕ್ಳಿಗೆ ಮಶ್ರೂಮ್ ಇಷ್ಟ ಆಗಲ್ಲ, ಸೊ ನಾನ್ ವೆಜ್ ಅಂತ ತಿಳ್ಕೊಂತಾರಲ್ಲ, ಅವ್ರ ತಲೆಯಲ್ಲಿ ಒಂದು ಹೋಗ್ಲಾಡ್ಸ್ಬೇಕು, ನಾನ್ ವೆಜ್ ಅಲ್ಲ ಇದು, ನಾವೇ ಬೆಳ್ಕೊಂಡು ತಿಂದಿದೀವಿ ಅನ್ನೋ ತಿಳಿಸ್ಬೇಕು ಅನ್ನೋಕೋಸ್ಕರ ಆ ಕಾನ್ಸೆಪ್ಟ್ ಗೆ ಇದು ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿದೆ ಸರ್. ಇದು ಪ್ರೈಸ್ ಎಷ್ಟು ಸರ್? ಸರ್ ಇದು ಪ್ರೈಸ್ ಬಂದು 150 ಸರ್. ಇದು 150 rupees. 150 rupees ಅಲ್ಲಿ ನಾವು ಮನೇಲೆ ಬೆಳ್ಕೋಬಹುದು. ಬೆಳ್ಕೋಬಹುದು. ಓಕೆ, ಥ್ಯಾಂಕ್ ಯು ಸರ್.